ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತು ನಾನು ಪ್ರಮುಖವಾಗಿ ಕಣಜದ ಕೀಟಗಳು ಮತ್ತು ನಿರ್ವಹಣೆ ಬಗ್ಗೆ ಮಾಹಿತಿನ ಹಂಚ್ಕೋತೀನಿ. ಪ್ರಮುಖವಾಗಿ ನಮ್ಮಲ್ಲಿ ಕೃಷಿ ಬೆಳೆಗಳು ಈಗ ಕಟಾವು ನಡೀತಿರೋದು ಅಂತ ಹೇಳೋದಾದರೆ ಭತ್ತ ಮತ್ತು ಮುಸ್ಕಿನ ಜೋಳ. ಇವೆರಡೂ ಬೆಳೆಗಳು ಈಗ ರೈತರು ಕಟಾವು ಮಾಡ್ತಿದ್ದೀವಿ. ಆ ದಾಸ್ತಾನು ನಮ್ಮ ಹತ್ರ ಇದೆ. ಈಗ ಆಲ್ರೆಡಿ ಏನಪ್ಪ ಅಂತಂದರೆ ಎಲ್ಲೋ ಒಂದು ಕಡೆ ರೈತರಿಗೆ ಗೊತ್ತಿಲ್ಲದಂಗೆ ನಮಗೆ ನಷ್ಟ ಆಗೋದು ಅಂತಂದರೆ ಶೇಖರಣೆಯಲ್ಲಿ. ನಮಗೆ ಗೊತ್ತಿಲ್ಲದಾಗೆ ನಾವೇನು ಶೇಖರಣೆ ಮಾಡಿರ್ತೀವಿ, ಆ ಒಂದು ಶೇಖರಣೆಯಲ್ಲಿ ಈ ಪ್ರಮುಖವಾಗಿ ಕಣಜದ ಕೀಟಗಳು ಅಂತ ನಾವು ಕರಿತೀವಿ. ಅದರಲ್ಲಿ ಸಾಕಷ್ಟು ಜಾತಿ ಕೀಟಗಳಿದ್ದಾವೆ. ಬಟ್ ಇದಕ್ಕೆ ಪ್ರಾರಂಭ ಎಲ್ಲಪ್ಪ ಅನ್ನೋದಂದರೆ ನಮ್ಮ ಮುಖ್ಯ ಹೊಲ. ಯಾಕೆ ಕಟಾವು ಮಾಡೋ ಅಂತ ನಾವು ಅವಧಿ ಮೀರಿಸಿ ಲೇಟಾಗಿ ಕಟಾವು ಮಾಡಿದ್ರೆ ಅಂಥ ಸಮಯದಲ್ಲಿ ಏನಾಗ್ತವೆ, ನಮ್ಮ ಒಂದು ಹೊಲದಲ್ಲೇನೆ ಇರುವಂಥ ಕೀಟಗಳು ನಮ್ಮ ಧಾನ್ಯಗಳ ಮೇಲೆ ಮೊಟ್ಟೆ ಇಡೋದ್ರಿಂದ ನಾವು ಅದನ್ನ ತಂದು ಡೈರೆಕ್ಟಾಗಿ ಶೇಖರಣೆ ಮಾಡಿದಾಗ ಅಲ್ಲಿರುವಂಥ ಮೊಟ್ಟೆಗಳು ಮರಿಯಾಗಿ ನಂತರ ಅದು ಒಂದು ಬೆಳವಣಿಗೆ ನಮ್ಮ ಕಣಜದಲ್ಲೇ ಪ್ರಾರಂಭ ಆಗಿ ಎಂಟೈರ್ ದಾಸ್ತಾನನ ನಷ್ಟ ಮಾಡುವಂಥ ಹಂತಗಳನ್ನ ನಾವು ಸಾಕಷ್ಟು ನೋಡ್ತಿರ್ತೀವಿ. ಹಾಗಾಗಿ ಪ್ರಮುಖವಾಗಿ ಈಗ ಕಟಾವು ನಡೀತಿರೋದ್ರಿಂದ ಭತ್ತ ಮತ್ತು ಜೋಳ ಎರಡೂ ಬೆಳೆಗಳಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಂಡು ಶೇಖರಣೆ ಚೆನ್ನಾಗಿ ಮಾಡಿಕೊಂಡ್ರೆ ನಮ್ಮ ಒಂದು ಧಾನ್ಯನ ಒಳ್ಳೆ ಗುಣಮಟ್ಟದಲ್ಲಿ ಕಾಪಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಪ್ರಮುಖವಾಗಿ ನಾನು ಇಷ್ಟೊತ್ತು ಹೇಳ್ದಾಗೆ ನಾವು ಏನೇನು ಮಾಡ್ಬೋದು ಅಂತ ಹತೋಟಿ ಮಾಡೋದಕ್ಕೆ ಪ್ರಾರಂಭದಲ್ಲಿ ನಾವು ಹೇಳೋದು ತೇವಾಂಶ ಬಹಳ ಮುಖ್ಯವಾಗಿ. ನಾವೇನೇ ಕಣಜದಲ್ಲಿ ಏನೇ ದಾಸ್ತಾನು ಶೇಖರಣೆ ಮಾಡಿದ್ರೆ ತೇವಾಂಶ ಬಹಳ ಮುಖ್ಯ. ಯಾಕಂದ್ರೆ ಅದು ರೋಗಕ್ಕೂ ಸಂಬಂಧಪಡುತ್ತೆ. ಯಾಕಂದ್ರೆ ಶಿಲೀಂಧ್ರಗಳು ಕೂಡ ಬೆಳವಣಿಗೆ ಆಗುತ್ತೆ, ಅದ್ರ ಜೊತೆಗೆ ಕೀಟಗಳು ಕೂಡ ಅದ್ರ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತವೆ. ಧಾನ್ಯಗಳಲ್ಲಿ ತೇವಾಂಶನ ಪ್ರಮುಖವಾಗಿ ಚೆನ್ನಾಗಿ ಕಾಪಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಶೇಖರಣೆ ಮಾಡಬೇಕಾದ್ರೆ ನಾವು ಸುಮಾರು 8% ಇಂದ 12% ವರೆಗೂ ಮಾಯಿಶ್ಚರ್ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚಾಗಿ ತೇವಾಂಶ ಇತ್ತಂದ್ರೆ ನಮ್ಗೆ ಬಹಳ ಬೇಗ ಕೀಟದ ಹಾನಿ ಅಥವಾ ರೋಗದ ಪ್ರಭಾವ ಬೀರುವಂಥ ಅವಕಾಶಗಳು ಜಾಸ್ತಿ ಇರೋದ್ರಿಂದ ನಾವು ಧಾನ್ಯಗಳನ್ನ ಕಟಾವು ಮಾಡಿದಾಗ ಬಿಸಿಲಿಗೆ ಒಣಗಿಸೋದಂತೂ ನಮ್ಮಲ್ಲಿ ವಾಡಿಕೆ ಇರುವಂಥದ್ದು. ಯಾಕಂದರೆ ನಾವು ಏನೇ ಫಸಲು ಕಟಾವು ಮಾಡಿದ್ರೆ ಅದನ್ನು ಬಿಸಿಲಿಗೆ ಸೂರ್ಯನ ಕಿರಣಕ್ಕೆ ಕೊಟ್ಟು ತೇವಾಂಶನ ಹಾವೆ ಮಾಡಿಸಿ ಕಾಪಾಡ್ತೀವಿ. ಹಾಗಾಗಿ ಚೆನ್ನಾಗಿ ನಮಗೆ ಬಿಸಿಲಿರುವಂಥ ಸಮಯದಲ್ಲಿ 3, 4 ಅಥವಾ 5 ದಿವಸ ಚೆನ್ನಾಗಿ ಒಣಗಿಸೋದ್ರಿಂದ ಅದರಲ್ಲಿರುವಂಥ ತೇವಾಂಶದ ಕಂಟೆಂಟ್ ನಾವೇನು ಹೇಳ್ತೀವಿ ಬೀಜದಲ್ಲಿ, ಅದು ಸುಮಾರು 12% ನಾವು ಮೇಂಟೈನ್ ಮಾಡಬೇಕಾಗತ್ತೆ. 12% ಮೇಂಟೈನ್ ಮಾಡಿದಾಗ ನಮ್ಗೆ ಅಲ್ಲಿ ಅದರಲ್ಲಿರುವಂಥ ತೇವಾಂಶ ಕಡಿಮೆ ಇರೋದ್ರಿಂದ ಅಲ್ಲಿ ಉಸಿರಾಟ ಆಡುವಂಥದ್ದು ಸಂಖ್ಯೆ ಕಡಿಮೆ ಇರುತ್ತೆ. ಅಂತ ಸಮಯದಲ್ಲಿ ಕೀಟಗಳು ಉಲ್ಬಣ ಆಗೋದನ್ನ ಅಥವಾ ರೋಗ ಉಲ್ಬಣ ಆಗೋದನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಎರಡನೇದಾಗಿ ಯಾವತ್ತು ನಾವು ಎಲ್ಲಾ ಬೆಳೆಗಳಿಗೂ ಒಂದು ಅವಧಿ ಅಂತ ಹೇಳ್ತಿರ್ತೀವಿ. ಅದು ಕಟಾವು ಮಾಡೋದು ಒಂದು ಅವಧಿ. ಕೆಲವು ಸಮಯದಲ್ಲಿ ಬಂದಿರುವಂತ ಫಸಲನ್ನ ಆಗ್ತಾನೆ ಕಟಾವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ವಾತಾವರಣ ಬದಲಾವಣೆ ಆಗ್ತಿರೋದ್ರಿಂದ ಅವಧಿ ಮೀರಿಸಿ ಕಟಾವು ಮಾಡಕ್ ಹೋಗ್ತೀವಿ ಕೆಲವು ಸತಿ. ಅಂತ ಟೈಮಲ್ಲಿ ನಮಗೆ ಅವಕಾಶಗಳು ಜಾಸ್ತಿ. ಯಾಕಂದ್ರೆ ಉಳಿದ ಬಾಧೆ ಕಂಡು ಬರೋದು ಜಾಸ್ತಿ ಆಗ್ತವೆ. ಹಂಗಾಗಿ ಅವಧಿ ಮೀರಿಸಿ ಬೆಳೆಗಳನ್ನ ಕಟಾವು ಮಾಡಕ್ ಹೋಗ್ಬೇಡಿ. ಅದೇನು ಸಂದಿಗ್ಧ ಸ್ಥಿತಿ ಅಂತ ಇರುತ್ತೆ, ಚೆನ್ನಾಗಿ ಫಸಲ್ ಬಂದಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕಟಾವು ಮಾಡೋದು ಒಂದು ಪ್ರಮುಖವಾದ ಅಂಶ. ನಾವು ಅದನ್ನ ಗಮನಿಸ್ಕೋಬೇಕಾಗತ್ತೆ. ಮೂರನೇದು, ನನ್ಗೆ ಗೊತ್ತಿಲ್ಲ ಆಲ್ರೆಡಿ ಹುಳ ಬಂದ್ಬಿಟ್ಟಿದೆ ಅಂತಂದ್ರೆ. ಯಾಕಂದ್ರೆ ಕೆಲವು ಸತಿ ನಮ್ಗೆ ಏನಾಗುತ್ತೆ, ದಾಸ್ತಾನು ತಂದು ಶೇಖರಣೆ ಮಾಡಿದ್ಮೇಲೆ ನೋಟಿಸ್ ಮಾಡ್ತೀವಿ ಎಲ್ಲೋ ಹುಳುಗಳ ಬಾಧೆ ಇದೆಯಲ್ಲ ಅಂತ. ಅಂಥ ಸಮಯದಲ್ಲಿ ನಾವು ಅದಕ್ಕೆ ಸೂಕ್ತವಾದ ಕೀಟನಾಶಕಗಳನ್ನ ಕೊಡಕ್ಕೆ ಹೇಳ್ತೀವಿ. ಅದಕ್ಕೂ ಮುಂಚೆ ತುಂಬಾ ಹಾನಿಯಾಗಿದೆ ಅಂತಂದರೆ ಮತ್ತೊಮ್ಮೆ ನೀವು ಬಿಸಿಲಿಗೆ ಹಾಕ್ಬೋದು. ಒಂದು ಬಿಸಿಲಿಗೆ ಹಾಕಿ ಅದರಲ್ಲಿರುವಂಥ ಹುಳುಗಳ ಸಂಖ್ಯೆ ಕಡಿಮೆ ಮಾಡಿ ನಂತರ ಅದನ್ನು ಮತ್ತೊಂದು ಸತಿ ನೀವು ಶೇಖರಣೆ ಮಾಡೋ ಸಮಯದಲ್ಲಿ ಅದಕ್ಕೆ ಸೂಕ್ತವಾದ ಕೀಟನಾಶಕನ ಉಪಚಾರ ಮಾಡಿ ಶೇಖರಣೆ ಮಾಡ್ಬೋದು. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಶೇಖರಣೆ ಮಾಡೋ ಹಂತದಲ್ಲಿ ನಾವು ಜನರಲ್ಲಾಗಿ ದಾಸ್ತಾನಕ್ಕೆ ಶಿಫಾರಸು ಮಾಡೋದು ಮೆಲಾಥಿಯನ್. ಮೆಲಾಥಿಯನ್ ಅಂತ ನಮಗೆ ಕೀಟನಾಶಕ ಸಿಗೋದ್ರಿಂದ ಅದು ಧೂಳು ಮುಖಾಂತರ ಪೌಡರ್ ಸಿಗುತ್ತೆ. ಇದನ್ನ ನಾವೇನು ಶೇಖರಣೆ ಮಾಡ್ತೀರಿ ಗೋಣಿ ಚೀಲ ಅಂತ ಚೀಲಗಳ ಮೇಲೆ ಈ ಒಂದು ಪೌಡರ್ನ ಉದುರಿಸಿ ಧಾನ್ಯನ ಶೇಖರಣೆ ಮಾಡೋದ್ರಿಂದ ಆ ಒಂದು ತತ್ತಿಗಳ ಸಂಖ್ಯೆ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಮುಂದೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಪರ್ಕ ಮಾಡ್ಬೋದು. 9739916660. ಧನ್ಯವಾದ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.